ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರೇ, ಕೋಲಾರ ಜಿಲ್ಲೆ ಎಂದರೆ ನಿಮಗೆ ಏಕೆ ಅಷ್ಟು ನಿರ್ಲಕ್ಷ್ಯ? ಸತತವಾಗಿ ನಾವು 2 ದಶಕಗಳಿಂದ ನೋಡ್ತಾನೇ ಇದ್ದೀವಿ. ಬಜೆಟ್ನಲ್ಲೂ ಕೋಲಾರ ಜಿಲ್ಲೆಗೆ ಅನ್ಯಾಯ ಮಾಡ್ತಾಯಿದ್ದೀರಾ, ಸಚಿವ ಸ್ಥಾನದಲ್ಲೂ ಅನ್ಯಾಯ ಮಾಡ್ತಾಯಿದ್ದೀರಾ. ಇಡೀ ದೇಶಕ್ಕೆ ಹಾಲು, ಹಣ್ಣು, ತರಕಾರಿ, ಅದರ ಜೊತೆಗೆ ಚಿನ್ನ, ರೇಷ್ಮೆಯನ್ನು ಕೊಟ್ಟಂಥ ಕೋಲಾರ ಜಿಲ್ಲೆಯೇ ಈ ರಾಜ್ಯಕ್ಕೆ ಪ್ರಥಮ ಮುಖ್ಯಮಂತ್ರಿಯನ್ನು ಕೊಟ್ಟಿರುವಂತಹ ಹೆಸರುವಾಸಿಯಾಗಿರುವ ಕೋಲಾರ ಜಿಲ್ಲೆಗೆ ಯಾಕೆ ನೀವು ಸಚಿವ ಸ್ಥಾನವನ್ನು ನೀಡ್ತಾ ಇಲ್ಲ? ಕಾಂಗ್ರೆಸ್ ನಾಯಕರ ಒಂದು ಗುಂಪುಗಾರಿಕೆ ಮತ್ತು ಇವಾಗೇನು ಕಾಂಗ್ರೆಸ್ ಶಾಸಕರಿದ್ದಾರೆ ಅವರ ಭೂ ಹಗರಣವೇ ಈ ಒಂದು 2ನೇ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನದ ಒಂದು ಆಕಾಂಕ್ಷಿಗಳಾದಂತಹ 4 ಶಾಸಕರಲ್ಲಿ ಯಾರಿಗೂ ಕೊಡದೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಇವರ ಹೆಸರನ್ನು ಹೈಕಮಾಂಡ್ ಮನೆ ಬಾಗಿಲಿಗೂ ತಲುಪಿಸದ ಮಟ್ಟಕ್ಕೆ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ನಿರ್ಲಕ್ಷ್ಯ ಮತ್ತು ಭೂ ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಇಲ್ಲ, ಅವರ ಒಳ ಜಗಳ ಇದೆಯೇ? ಕಾಂಗ್ರೆಸ್ನಲ್ಲಿ ಏನು 2 ಗುಂಪುಗಳ ಒಂದು ಒಳ ಜಗಳ ಇವತ್ತು ಕೋಲಾರ ಜಿಲ್ಲೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ಕೋಲಾರ ಜಿಲ್ಲೆಯನ್ನು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ? ನಿಮಗೇನಾದ್ರೂ ಕೋಲಾರ ಜಿಲ್ಲೆಯಲ್ಲಿ ರಾಜ್ಯದ 31 ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆ ಇಲ್ಲ ಅಂತೇಳಿ ಜ್ಞಾಪಕ ಇಲ್ಲ ಅಂತಿದ್ದರೆ ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ, ಪಕ್ಕದ ಆಂಧ್ರ ರಾಜ್ಯಕ್ಕೆ ನಮ್ಮನ್ನು ಸೇರಿಸಿ ಪುಣ್ಯ ಕಟ್ಟಿಕೊಳ್ಳಿ. ಯಾಕಂದರೆ ಪ್ರಥಮ ಸಚಿವ ಸಂಪುಟದಲ್ಲಿ ನೋಡಿರಿ ಕೊಡಲಿಲ್ಲ, 2ನೇ ಸಚಿವ ಸಂಪುಟದಲ್ಲಿ ಕೋಲಾರ ಜಿಲ್ಲೆಗೆ ಕಿರೀಟ ಬಂದ್ಬಿಡ್ತಾ ಇದೆ, ಸಚಿವ ಸ್ಥಾನ ಕಟ್ಟಾಗಿದೆ, ಉಸ್ತುವಾರಿ ಸಚಿವರನ್ನು ನೇಮಕ ಮಾಡ್ತಾರೆ, ಕೋಲಾರ ಜಿಲ್ಲೆಯ ರೈತ ಕೂಲಿ ಕಾರ್ಮಿಕರ ಸಮಸ್ಯೆಗಳು ಬಗೆಹರ್ತವೆ, ಬರ ನಿರ್ವಹಣೆ ಮಾಡ್ತಾರೆ, ಟೊಮಾಟೊ ಮಾರುಕಟ್ಟೆ ಜಾಗದ ಸಮಸ್ಯೆ, ಇನ್ನೂ 101 ಸಮಸ್ಯೆಗಳು ಇವತ್ತು ನಮ್ಮದು ಇತ್ಯರ್ಥ ಆಗೋಯ್ತು, ನಮಗೆ ಸ್ವತಂತ್ರ ಸಿಕ್ಬಿಡ್ತು ಅಂತೇಳಿ ನಾವು ಏನು ಪಟಾಕಿ ಸಿಡಿಸೋಣ ಅಂತ ಸಂಭ್ರಮಾಚರಣೆಯಲ್ಲಿದ್ದರೆ ಕೊಟ್ರಪ್ಪ ಕೈಯಲ್ಲಿ ಒಂದು ಚಂಬು, 2ನೇ ಕೈಯಲ್ಲಿ ಒಂದು ಚಿಪ್ಪು. ಕೋಲಾರ ಜಿಲ್ಲೆ ಕೊಟ್ಟಿರೋದೇ ಇದು, ಇನ್ನೇನೂ ಕೊಟ್ಟಿಲ್ಲ. ಕೇಳಕ್ಕೆ ಹೋದರೆ ಏನು ಅದು ಇದು ಅಂತ ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ 4 ಶಾಸಕರು ಕೋಲಾರ ಜಿಲ್ಲೆಯನ್ನು ನಿಭಾಯಿಸುವ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಯೋಗ್ಯತೆ 4 ಜನ ಕಾಂಗ್ರೆಸ್ ನಾಯಕರಿಗೆ ಇಲ್ಲವಾ? ಇದು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಿಮಗೇನಾದರೂ ಕೋಲಾರ ಜಿಲ್ಲೆಯ 4 ಶಾಸಕರು MLC ಅವರಿಗೆ ಕೋಲಾರ ಜಿಲ್ಲೆಯ ಬಗ್ಗೆ ಕಾಳಜಿ ಇದ್ದು ನಿಮಗೆ ಮೋಸ ಮಾಡಿರುವ ರಾಜ್ಯ 2ನೇ ಸಚಿವ ಸಂಪುಟದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡನ್ನು ನೀವು ಪ್ರಶ್ನೆ ಮಾಡಬೇಕು, ನಿಮ್ಮ ತಾಕತ್ತನ್ನು ಸೋರಿಸಬೇಕಂತಿದ್ದರೆ ದಯವಿಟ್ಟು ಚಂಬು ಚಿಪ್ಪು ಕೊಟ್ಟಿರುವ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲು ನಿಮಗೇನಾದ್ರು ಮಾನ ಮರ್ಯಾದೆ ಗೌರವ ಇದ್ದರೆ, ನಮ್ಮ ಜಿಲ್ಲೆಯ ಬಗ್ಗೆ ಸ್ವಾಭಿಮಾನ ಅನ್ನೋದಿದ್ದರೆ ಈ ಕೂಡಲೇ ದಯವಿಟ್ಟು ಹೇಳ್ತಾ ಇದ್ದೀನಿ, ರಾಜೀನಾಮೆ ಕೊಟ್ಟು ಆ ಒಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ. ಇಲ್ಲವಾದರೆ ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಜಿಲ್ಲೆಯವರನ್ನು ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನಾಗಿ ಮಾಡಿ ಅವರಿಗೆ ಗಾಳಿ ಗೊತ್ತಿಲ್ಲದೆ ರೈತ ಕೂಲಿ ಕಾರ್ಮಿಕರನ್ನು ನಿರ್ಲಕ್ಷ್ಯ ಮಾಡುತ್ತಿರುವುದನ್ನು ಖಂಡಿಸಿ ಆಗಸ್ಟ್ 15ರ ಶನಿವಾರ ಏನು ಸ್ವಾತಂತ್ರ್ಯ ದಿನಾಚರಣೆ ಇದೆ, ಆ ಸ್ವಾತಂತ್ರ್ಯ ದಿನಾಚರಣೆಯಂದು ಹೊರ ಜಿಲ್ಲೆಯ ಉಸ್ತುವಾರಿ ಸಚಿವ ಹಟಾವು, ಕೋಲಾರ ಜಿಲ್ಲೆ ಬಚಾವು, ಜೊತೆಗೆ ಕೋಲಾರ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಈ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲು ನಮ್ಮನ್ನು ಆಂಧ್ರ ರಾಜ್ಯಕ್ಕೆ ಸೇರಿಸಿ ಪುಣ್ಯ ಕಟ್ಟಿಕೊಳ್ಳಿ. ಯಾಕಂದರೆ ಆ ರಾಜ್ಯದಲ್ಲಿ ಕುಡಿಯೋ ನೀರು ಕೊಡ್ತಾರೆ, ರೈತರ ಸಮಸ್ಯೆಗಳಿಗೆ ಬಗೆಹರಿಸ್ತಾರೆ, ಸರ್ಕಾರದ ಯೋಜನೆಗಳನ್ನು ಮನೆ ಬಾಗಿಲಿಗೆ ತಲುಪಿಸುವಂತಹ ಆಂಧ್ರ ರಾಜ್ಯಕ್ಕೆ ನಮ್ಮ ಕೋಲಾರ ಜಿಲ್ಲೆಯನ್ನು ಸೇರಿಸಿ ಪುಣ್ಯ ಕಟ್ಟಿಕೊಳ್ಳಿ. ಇಲ್ಲದಿಲ್ಲದೆ 3 ದಿನಗಳ ಒಳಗೆ ಕೋಲಾರ ಜಿಲ್ಲೆಯ 4 ಶಾಸಕರಲ್ಲಿ ಯಾರಿಗಾದರೂ ಸಚಿವ ಸ್ಥಾನ ನೀಡಿ ಅವರಿಗೆ ಉಸ್ತುವಾರಿ ಸಚಿವ ನೀಡಬೇಕು. ಇಲ್ಲವಾದರೆ ರೈತ ಸಂಘದಿಂದ ಆಗಸ್ಟ್ 15ರ ಸ್ವತಂತ್ರ ದಿನಾಚರಣೆಯಂದು ಏನು ಹೊರ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಗೆರಾವ್ ಹಾಕುವ ಮುಖಾಂತರ ನ್ಯಾಯ ಪಡೆದುಕೊಳ್ಳುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ಕೋಲಾರ ಜಿಲ್ಲೆಯ ಶಾಸಕರೇ, ಒಂದು ಕೈಗೆ ಚಂಬು, ಒಂದು ಕೈಗೆ ಚಿಪ್ಪು ಕೊಟ್ಟಿರುವ ಸರ್ಕಾರದ ಜನ ವಿರೋಧಿ ಧೋರಣೆಯನ್ನು ಖಂಡಿಸಿ ನೀವು ರಾಜೀನಾಮೆ ಕೊಟ್ಟು ನಿಮ್ಮ ಸ್ವಾಭಿಮಾನವನ್ನು ಉಳಿಸಿಕೊಳ್ಳಿ. ಇಲ್ಲವಾದರೆ ಮೇಲ್ನೋಟಕ್ಕೆ ನೀವು ಡೂಮ್ ಅಂದ್ಬಿಟ್ಟು ನಮ್ಮ ಕೋಲಾರ ಜಿಲ್ಲೆಗೆ ಚಿಪ್ಪೇ ಸಾಕು ಅಂತ ಹೇಳಕಟ್ಟಿದ್ರೆ ನಿಮ್ಮ ಕಾಂಗ್ರೆಸ್ಸಕ್ಕೆ ಮುಂದಿನ ದಿನಗಳಲ್ಲಿ ಪಾಠ ಕಲಿಸುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.